ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ರೀತಿಯಿಂದ ಅನುಶ್ರುತಿ. ಫ್ರೆಂಡ್ಸ್, ಇವತ್ತು ನೀವು ನೋಡ್ತಿರೋದು ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ. ಏನಪ್ಪ ಅಂದರೆ, ಈಗೆಲ್ಲ ಯೂಟ್ಯೂಬಲ್ಲಿ 2 ಮಿನಿಟ್ಸ್ ಚಾಲೆಂಜ್ ನಡೀತಿದೆ. ಅದೇನು 2 ಮಿನಿಟ್ಸ್ ಚಾಲೆಂಜ್ ಅಂತ ಹೇಳಿ ಕೇಳ್ತಿದ್ದೀರಾ? ಅದು ಕೂಡ ವಿತೌಟ್ ಫೈರ್ ಕುಕ್ಕಿಂಗ್, ಒಲೆ ಹಚ್ಚದೇನೆ 2 ನಿಮಿಷದಲ್ಲಿ ಮಾಡುವಂತಹ ಅಡಿಗೆ ಮಾಡಬೇಕು. ಸೊ ನಮಗೆ ಅವನಿ ಕಿಚನ್ ಚಾನಲ್ನವರು ಈ ಚಾಲೆಂಜ್ನ ಕೊಟ್ಟಿರೋದು. ಸೊ ನಾವು 2 ನಿಮಿಷದಲ್ಲಿ ಯಾವ್ಯಾವ ಡಿಶ್ ತಯಾರಿಸ್ತೀವಿ ಅಂತ ಹೇಳಿ ನೀವು ಕೂಡ ಇವಾಗ ನೋಡಬಹುದು. ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಆದರೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೀವು ಒಂದ್ಸರಿ ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಓಕೆನಾ? ಮೊದಲನೇದಾಗಿ ನಾನಿಲ್ಲಿ ರಸ್ಕ್ ಚಾಕ್ಲೇಟ್ ಲಡ್ಡುನ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಬೌಲ್ನಲ್ಲಿ ಚಾಕ್ಲೇಟ್ ಸಿರಪ್ನ ಹಾಕಿದ್ದೀನಿ. ಹಾಗೆಯೇ ರಸ್ಕ್ನ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಿನಷ್ಟು ನಾನಿಲ್ಲಿ ಕಾಫಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ, ಇನ್ಸ್ಟೆಂಟ್ ಕಾಫಿ ಪೌಡರ್. ಹಾಗೆಯೇ 1/4 ಕಪ್ನಷ್ಟು ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಿನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಮಿಸ್ ಮಾಡ್ದೇ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಈ ಮಿಕ್ಸ್ಚರ್ ಸ್ವಲ್ಪ ಡ್ರೈ ಆಗಿದ್ದರೆ ನೀವು ಇದಕ್ಕೆ ಒಂದು 2 ಸ್ಪೂನಿನಷ್ಟು ಹಾಲನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ನಾನಿವಾಗ ಇದನ್ನು ಲಡ್ಡು ಥರ ಇದನ್ನು ಶೇಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೈಲಿಂದನೇ ತಗೊಂಡು ನೀವು ಲಡ್ಡು ಥರ ಶೇಪ್ ಮಾಡಿ. ಟೈಮ್ ಓಡ್ತಾ ಇದೆ, ಆಲ್ರೆಡಿ 1 ನಿಮಿಷ ಆಗೋಯ್ತು. ಫ್ರೆಂಡ್ಸ್, 2 ನಿಮಿಷದಲ್ಲಿ ನಾನು ಈ ರೆಸಿಪಿ ಮಾಡ್ತೀನಾ ಅಂತ ಹೇಳಿ ನೋಡಿ. ನಾನು ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅನ್ನೋದಕ್ಕೆ ಸ್ಮಾಲ್ ಶುಗರ್ ಬಾಲ್ಸಿಂದ ನಾನಿಲ್ಲಿ ಮೇಲ್ಗಡೆ ಟಾಪಿಂಗ್ ಮಾಡಿದ್ದೀನಿ. ನೋಡಿ, ನಮ್ಮ 2 ಮಿನಿಟ್ಸ್ ಚಾಲೆಂಜಲ್ಲಿ ಮೊದಲನೇ ರೆಸಿಪಿ ರಸ್ಕ್ ಚಾಕ್ಲೇಟ್ ಲಡ್ಡು ಕೇವಲ 1.5 ನಿಮಿಷದಲ್ಲಿ ರೆಡಿಯಾಗಿ ಹೋಯಿತು. ಹೇಗಾಗಿದೆ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ? ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಜೇನು ಸೋನು ಅಂತೂ ತುಂಬ ಇಷ್ಟಪಟ್ಟು ಈ ಲಡ್ಡುನ ತಿಂದರು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ. ನೆಕ್ಸ್ಟ್ 2 ಮಿನಿಟ್ಸ್ ಚಾಲೆಂಜ್ ಡಿಶ್ ಏನು ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು. ಅದಕ್ಕಾಗಿ ನಾನು ಒಂದು ಬೌಲ್ನಲ್ಲಿ ಒಣಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಖರ್ಜೂರನ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಸ್ಪೂನಿನಷ್ಟು ನಾನಿಲ್ಲಿ ಶುಗರ್ನ ಹಾಕ್ಕೊಂಡಿದ್ದೀನಿ. ಶುಗರು ಪುಡಿ ಮಾಡಿರೋ ಪೌಡರ್ ಶುಗರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದರ ಜೊತೆಗೆ ನಾನಿಲ್ಲಿ ತುಪ್ಪನ ಕೂಡ ಆ್ಯಡ್ ಮಾಡಿದ್ದೀನಿ. 2 ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ಇವಾಗ ಚೆನ್ನಾಗಿ ನೀವು ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಲಡ್ಡು ಟೇಸ್ಟಿ ಹಾಗೂ ಹೆಲ್ದಿ ಕೂಡ. ಅದರಲ್ಲೂ ಖರ್ಜೂರ ನಮ್ಮ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡುತ್ತೆ. ಅನಿಮಿಕ್ ಇದ್ದವರಿಗಂತೂ ತುಂಬಾ ಒಳ್ಳೆಯದು ಈ ಲಡ್ಡು. ತುಂಬ ರಿಚ್ ವಿಟಮಿನ್, ಪ್ರೋಟೀನ್ ಹಾಗೂ ಐರನ್ ಯುಕ್ತ ಲಡ್ಡು ಇದಾಗಿರೋದ್ರಿಂದ ಡೈಲಿ ಒಂದೊಂದು ಲಡ್ಡು ತಿನ್ನೋದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ಫಟಾಫಟ್ ಅಂತ ಮಾಡ್ಬೋದು ಈ ಲಡ್ಡುನ. ಹಾಗೆಯೇ ಫಟಾಫಟ್ ಅಂತ ಲಡ್ಡು ಕೂಡ ಖಾಲಿ ಆಗುತ್ತೆ. ಸೊ ಈ ಹೆಲ್ದಿ ಲಡ್ಡು ನೀವು ಟ್ರೈ ಮಾಡೇ ಮಾಡ್ತೀರಾ, ಐ ನೋ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಲಡ್ಡು ಫೋಟೋ ಹಾಕೋದನ್ನು ಮರಿಬೇಡಿ. ಓಕೆನಾ?
ಸೊ ಥರ್ಡ್ ರೆಸಿಪಿ ಕ್ಯಾಬೇಜ್ ಸಲಾಡ್. ಕ್ಯಾಬೇಜ್ನ ನಾನು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಖಾರದ ಪುಡಿ, ನಾನಿಲ್ಲಿ ಗುರಳ್ ಪುಡಿ ಬಳಸ್ತಿದ್ದೀನಿ. ನೀವು ಬೇಕಿದ್ದರೆ ಹಾಕೋಬಹುದು, ಅವೈಲಬಲ್ ಇದ್ದರೆ ಈ ಗುರಳ್ ಪುಡಿನ ಹಾಕ್ಕೊಳ್ಬಹುದು, ಇಲ್ಲಾಂದರೆ ನಡೆಯುತ್ತೆ, ಸ್ಕಿಪ್ ಮಾಡಬಹುದು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನಿನಷ್ಟು ನಾನಿಲ್ಲಿ ಆಯಿಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ ರೆಸಿಪಿ ಆದ್ರೂ ಸಖತ್ ಹೆಲ್ದಿ ಫುಡ್ ಇದು. ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಇಮ್ಯುನಿಟಿ ಕೂಡ ಹೆಚ್ಚು ಮಾಡುತ್ತೆ. ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಕ್ಯಾಬೇಜ್ ತುಂಬಾ ಒಳ್ಳೆಯದು. ನೋಡಿ, ಫಟಾಫಟ್ ಅಂತ ಹೇಳಿ ನಮ್ಮ ಕ್ಯಾಬೇಜ್ ಸಲಾಡ್ ರೆಡಿ ಆಗೋಯ್ತು. ಬನ್ನಿ ಈಗ ಕ್ವಿಕ್ಕಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ಇಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡಿ ತಿರುಳನ್ನು ಒಂದು ಬ್ಲೆಂಡರ್ನಲ್ಲಿ ಹಾಕೋತಾ ಇದ್ದೀನಿ. ಈ ಮಿಲ್ಕ್ ಶೇಕ್ ತುಂಬಾ ಬೇಗ ಆಗೋಗುತ್ತೆ. ಅದರಲ್ಲೂ ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಸೊ ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟಪಡದೇ ಇರೋರೇ ಇಲ್ಲ. ಹಣ್ಣನ್ನು ಪೂರ್ತಿ ಕಟ್ ಮಾಡಿಕೊಂಡು ಬ್ಲೆಂಡರ್ನಲ್ಲಿ ಹಾಕಿ ಇದಕ್ಕೆ 1 ಗ್ಲಾಸ್ ಹಾಲು ಸೇರಿಸಿ ನಂತರ 3 ಸ್ಪೂನ್ ಸಕ್ಕರೆ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ಕ್ವಿಕ್ಕಾಗಿ ರೆಡಿ ಆಗೋಯ್ತು. ನೋಡಿ, ಈಗ ಬ್ಲೆಂಡರಿಂದ 1 ಗ್ಲಾಸಿಗೆ ಹಾಕಿದರೆ ಆಯಿತು, ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. 2 ನಿಮಿಷದಲ್ಲೇ ಆಗೋಯ್ತು ಅಲ್ವಾ? ಹಾಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಗ್ಲುಕೋಮೆ ಅಂತ. ಇದು ಮೆಕ್ಸಿಕನ್ ಡಿಶ್. ಚಿಪ್ಸ್ ಜೊತೆ ಡಿಪ್ ಮಾಡಿಕೊಂಡು ತಿನ್ನೋದಿದು. ಅದಕ್ಕೋಸ್ಕರ 1 ಅವಕಾಡೋ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 1 ಪಾರ್ಟ್ನ ಸ್ಪೂನಿಂದ ತೆಗೆದುಬಿಟ್ಟು ಬೌಲಿಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಒಂದು ಫೋರ್ಕಿನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅವಕಾಡೋ ಚೆನ್ನಾಗಿ ಹಣ್ಣಾಗಿದ್ದರೆ ಫೋರ್ಕ್ನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸ್ಮೂತ್ ಆದಷ್ಟು ಒಳ್ಳೆಯದು. ಗಟ್ಟಿ ಗಟ್ಟಿ ಉಳಿದ್ರೆ ಚಿಪ್ಸ್ ಜೊತೆ ತಿನ್ನೋವಾಗ ಅಷ್ಟು ಟೇಸ್ಟಿ ಅನಿಸೋದಿಲ್ಲ. ಈಸಿಯಾಗಿ ಹೇಳಬೇಕು ಅಂದರೆ ಅವಕಾಡೋ ಡಿಪ್ ಅನ್ನಬಹುದು. ಎಲ್ಲ ಥರದ ಚಿಪ್ಸ್ ಜೊತೆಗೂ ಚೆನ್ನಾಗಾಗುತ್ತೆ. ಅದರಲ್ಲೂ ಟಾರ್ಟಿಲಾ ಚಿಪ್ಸ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅನ್ನಬಹುದು. ಅವಕಾಡೋ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಆಗ ಮಾತ್ರ ಈ ರೀತಿ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮ್ಯಾಟೊ, ಜೊತೆಗೆ ಉಪ್ಪು, ಕಾಳುಮೆಣಸಿನ ಪುಡಿ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಕಲಿಸ್ಕೋಬೇಕು. ಜೊತೆಯಲ್ಲಿ ಇದಕ್ಕೆ ಈಗ ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೇಕು. ಈಗ ಎಲ್ಲ ಹಾಕಿ ಆಯಿತು. ಇದಿಷ್ಟನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಬೇಕು. ಉಪ್ಪು, ಖಾರ, ಈರುಳ್ಳಿ, ಟೊಮ್ಯಾಟೊ, ಅವಕಾಡೋ ಜೊತೆ ಚೆನ್ನಾಗಿ ಬೆರಿಬೇಕು. ಒಳ್ಳೆ ಟೇಸ್ಟ್ ಆಗುತ್ತೆ ಮಾತ್ರ ಇದು. ಮರಿದೆ ಟ್ರೈ ಮಾಡಿ ನೋಡಿ ನೀವು. ಸಾಮಾನ್ಯವಾಗಿ ಅವಕಾಡೋ ಜ್ಯೂಸ್ ಎಲ್ಲರೂ ಕುಡ್ದಿರ್ತೀರಾ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಚಿಪ್ಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಪಾರ್ಟಿಗಳಲ್ಲಿ ಸ್ಟಾರ್ಟರ್ ಆಗಿ ಕೂಡ ಉಪಯೋಗಿಸಬಹುದು. ನೋಡಿ, ರೆಡಿ ಆಯಿತು ಈಗ ನಮ್ಮ ಗ್ಲುಕೋಮೆ ಅಂದರೆ ಅವಕಾಡೋ ಡಿಪ್ ಫಾರ್ ಚಿಪ್ಸ್. ನೆಕ್ಸ್ಟ್ ನಾನು ತೋರಿಸ್ತಿರೋ ಅಂಥದ್ದು ಫ್ರೆಶ್ ಫ್ರೂಟ್ ಸ್ಕೀವರ್ಸ್ ಅಂತ.
ಇದಕ್ಕೋಸ್ಕರ ವೆರೈಟೀಸ್ ಆಫ್ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಆ್ಯಪಲ್, ಪಿಯರ್ಸ್, ಬಾಳೆಹಣ್ಣು, ಸ್ಟ್ರಾಬೆರಿ ಹಾಗೆ ಆರೆಂಜ್ ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಹಣ್ಣುಗಳನ್ನು ಒಂದೊಂದಾಗಿ ಈ ರೀತಿ ಸ್ಕೀವರ್ಸ್ಗೆ ಚುಚ್ಕೋತಾ ಹೋಗಬೇಕು. ಇದನ್ನು ಕೂಡ ಪಾರ್ಟಿಗಳಲ್ಲಿ ಸ್ಟಾರ್ಟರ್ ಆಗಿ ಬಳಸಬಹುದು. ಅದರಲ್ಲೂ ಕಿಡ್ಸ್ ಪಾರ್ಟಿನಲ್ಲಿ ತುಂಬ ಅಟ್ರ್ಯಾಕ್ಟಿವ್ ಅನಿಸುತ್ತೆ. ಯಾಕೆಂದರೆ ಮಕ್ಕಳು ಹಣ್ಣುಗಳು ತಿಂತಾ ಇರಲ್ಲ, ಅದೇ ಈ ರೀತಿ ಮಾಡಿದರೆ ಅಟ್ರ್ಯಾಕ್ಟ್ ಆಗಿ ಕೂಡ ತಿಂತಾರೆ. ಇದೇ ರೀತಿ ಎಲ್ಲ ಕಡ್ಡಿಗಳಲ್ಲೂ ಒಂದೊಂದೇ ಹಣ್ಣುಗಳನ್ನು ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೋತಾ ಹೋಗಬೇಕು. ನೋಡಿ, ಎಲ್ಲ ಹಣ್ಣುಗಳನ್ನು ಈ ರೀತಿ ಸ್ಕೀವರ್ಸ್ನಲ್ಲಿ ಚುಚ್ಚಿ ಆದ ನಂತರ ಒಂದು ಸ್ಪೂನ್ನಲ್ಲಿ ಹನಿ ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ಹಣ್ಣುಗಳ ಮೇಲೂ ಹನಿ ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಚಾಕ್ಲೇಟ್ ಸಿರಪ್ನು ಕೂಡ ಇದೇ ರೀತಿ ಸ್ಪ್ರೆಡ್ ಮಾಡಬೇಕು. ನೋಡಿ, ಹನಿ ಸ್ಪ್ರೆಡ್ ಮಾಡಿದ್ವಿ ಅಲ್ವಾ, ಅದೇ ರೀತಿಯಲ್ಲಿ ಒಂದು ಸ್ಪೂನ್ನಲ್ಲಿ ಚಾಕ್ಲೇಟ್ ಸಿರಪ್ ತಗೊಂಡು ಈ ರೀತಿ ಎಲ್ಲ ಹಣ್ಣುಗಳ ಮೇಲೆ ಸ್ಪ್ರೆಡ್ ಮಾಡಬೇಕು. ಸೊ ರೆಡಿ ಆಯಿತು ನಮ್ಮ ಫ್ರೆಶ್ ಫ್ರೂಟ್ ಸ್ಕೀವರ್ಸ್. ನಮ್ಮ ಈ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಒತ್ತಿ. ನಾವು ಈ 2 ಮಿನಿಟ್ಸ್ ಫೈರ್ಲೆಸ್ ಕುಕ್ಕಿಂಗ್ ಚಾಲೆಂಜ್ನ ಇನ್ನೂ 2 ಯೂಟ್ಯೂಬ್ ಚಾನಲ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀವಿ. ಮೊದಲನೇದು ಪಾಟೀಲ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಅಂತ. ಇವರು ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತಾರೆ, ಹಾಗೆಯೇ ನಿಟ್ಟಿಂಗ್, ಕ್ರೋಶಾ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ನೀಡ್ತಾರೆ. ಒಂದ್ಸಲ ಚಾನಲ್ನ ವಿಸಿಟ್ ಮಾಡಿ. ಇನ್ನೊಂದು ರಿದ್ದಿಸ್ ಕುಕ್ ಟಾಕ್. ಇವರು ಕೂಡ ತುಂಬ ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡ್ತಾರೆ. ಚಾನಲ್ನ ವಿಸಿಟ್ ಮಾಡಿ ಚೆಕ್ ಮಾಡಿ. ಸರಿ, ಹಾಗಿದ್ರೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ. ಬಾಯ್, ಸಿ ಯು, ಟೇಕ್ ಕೇರ್.